ಸುಮಾರು 60ರಷ್ಟು ಜಿಲ್ಲೆಗಳಿಗೆ ಸಂಪರ್ಕ ಒದಗಿಸೋ ಆ ಫ್ಲೈಓವರ್ ಇಂದಿನಿಂದ ಮತ್ತೆ ಬಂದ್ ಆಗ್ತಾ ಇದೆ. ಮುಂದಿನ 4 ದಿನಗಳ ಕಾಲ ತಾತ್ಕಾಲಿಕ ಸಂಚಾರ ನಿರ್ಬಂಧ ಇದೆ. ಹೀಗಾಗಿ ಫ್ಲೈಓವರ್ ಬಂದ್ನ ಎಫೆಕ್ಟ್ ಈ ಭಾಗದಲ್ಲಿ ಸಂಚರಿಸುವಂತಹ ವಾಹನ ಸವಾರರಿಗೆ ತಟ್ಟುವ ಸಾಧ್ಯತೆ ಇದೆ. ಅದು ಯಾವ ಫ್ಲೈಓವರ್, ಏನ್ ಕಾರಣ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ. ಇಂದಿನಿಂದ 4 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಬಂದ್. ಟೆಸ್ಟಿಂಗ್ ಕಾರಣ 4 ದಿನಗಳ ಕಾಲ ಸಂಚಾರ ನಿರ್ಬಂಧ. ಬೆಂಗಳೂರು ನಗರದಿಂದ ಸುಮಾರು 18 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸೋ ಪ್ರಮುಖ ರಸ್ತೆಯಾಗಿರುವ ಪೀಣ್ಯ ಫ್ಲೈಓವರ್ ಇವತ್ತು ರಾತ್ರಿಯಿಂದ 4 ದಿನಗಳ ಕಾಲ ಬಂದ್ ಆಗಿರಲಿದೆ. ಇಂದು ರಾತ್ರಿ 11 ಗಂಟೆಯಿಂದ ಇದೇ 19ರ ಬೆಳಿಗ್ಗೆ 11 ಗಂಟೆ ತನಕ ಸಂಪೂರ್ಣ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಬೀಳಲಿದ್ದು, ಈ ಭಾಗದ ವಾಹನ ಸವಾರರಿಗೆ ಕೊಂಚ ಟ್ರಾಫಿಕ್ ಬಿಸಿ ತಟ್ಟುವ ಸಾಧ್ಯತೆ ಇದೆ. ರಾಷ್ಟ್ರೀಯ ಹೆದ್ದಾರಿ 4ರ ಪೀಣ್ಯ ಎಲಿವೇಟೆಡ್ ಹೈವೇಗೆ ಅಳವಡಿಸಿದಂತಹ ವಯಾಡಕ್ಟ್ ದುರಸ್ತಿ ಹಿನ್ನೆಲೆಯಲ್ಲಿ ಲೋಡ್ ಟೆಸ್ಟಿಂಗ್ ನಡೆಸ್ತಾ ಇರುವ ಕಾರಣ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ತುಮಕೂರು ರಸ್ತೆಯ ಗೊರಗುಂಟೆಪಾಳ್ಯದಿಂದ ನಾಗಸಂದ್ರದ ಪಾರ್ಲೆಜಿ ಫ್ಯಾಕ್ಟರಿ ತನಕ 5 ಕಿಲೋಮೀಟರ್ ಉದ್ದವಿರುವ ಪೀಣ್ಯ ಮೇಲ್ಸೇತುವೆಯ ವಯಾಡಕ್ಟ್ನ ಸಮಗ್ರತೆ ಹಾಗೂ ಲೋಡ್ ಟೆಸ್ಟಿಂಗ್ ಪರಿಶೀಲನೆ ಸಂಚಾರಕ್ಕೆ ನಿರ್ಬಂಧ ಹೇರೋದಕ್ಕೆ ಮುಖ್ಯ ಕಾರಣ. ಈ ಹಿಂದೆ ದುರಸ್ತಿ ಸಂಬಂಧ ಐಐಎಸ್ಸಿ ತನಿಖೆ ಮಾಡಿ ರಾಷ್ಟ್ರೀಯ ಹೆದ್ದಾರಿಗೆ ಫ್ಲೈಓವರ್ನಲ್ಲಿ ಲೋಪ ಇರುವ ಸಂಬಂಧ ರಿಪೋರ್ಟ್ ನೀಡಿದೆ. ಹೀಗಾಗಿ ಸಮಸ್ಯೆ ಇದ್ದ ಸ್ಥಳಗಳಲ್ಲಿ ಕೇಬಲ್ಗಳ ಬದಲಾವಣೆ ಮಾಡಿದ್ದು, ಸದ್ಯ ಆ ಭಾಗಗಳಲ್ಲಿ ಲೋಡ್ ಟೆಸ್ಟಿಂಗ್ ಮಾಡಬೇಕಾಗಿರುವ ಕಾರಣ ಫ್ಲೈಓವರ್ ಬಂದ್ ಮಾಡಿ ಟೆಸ್ಟಿಂಗ್ಗೆ ಎನ್ಎಚ್ಎಐ ಮುಂದಾಗಿದೆ. ಬೆಂಗಳೂರಿನಿಂದ ರಾಜ್ಯದ 18 ಜಿಲ್ಲೆಗಳಿಗೆ ಸಂಪರ್ಕವನ್ನು ಒದಗಿಸುವಂತಹ ಪೀಣ್ಯ ಫ್ಲೈಓವರ್ ಇಂದಿನಿಂದ 4 ದಿನಗಳ ಕಾಲ ಬಂದ್ ಆಗ್ತಾ ಇದೆ. ಲೋಡ್ ಟೆಸ್ಟಿಂಗ್ ಜೊತೆಗೆ ವಯಾಡಕ್ಟ್ನ ಸಮಗ್ರತೆಯನ್ನು ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ಸದ್ಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 4 ದಿನಗಳ ಕಾಲ ಮೇಲ್ಸೇತುವೆಯನ್ನು ಬಂದ್ ಮಾಡ್ತಾ ಇದೆ. ಗೊರಗುಂಟೆಪಾಳ್ಯದಿಂದ ಪಾರ್ಲೆಜಿ ಫ್ಯಾಕ್ಟರಿವರೆಗೆ 5 ಕಿಲೋಮೀಟರ್ ಉದ್ದವಾಗಿ ನಿರ್ಮಿಸಿರುವಂತಹ ಮೇಲ್ಸೇತುವೆ ವಯಾಡಕ್ಟ್ ಏನಿದೆ ಅದರ ಸಮಗ್ರತೆ ಜೊತೆಗೆ ಅದರ ಲೋಡ್ ಟೆಸ್ಟಿಂಗ್ ಅನ್ನು ಮಾಡಬೇಕಿದೆ. 16ನೇ ತಾರೀಕು ರಾತ್ರಿ 11 ಗಂಟೆಯಿಂದ 19ನೇ ತಾರೀಕು ಅಂದರೆ ಇದೇ ತಿಂಗಳ 19ನೇ ತಾರೀಕು ಬೆಳಗ್ಗೆ 11 ಗಂಟೆ ತನಕ ಸಂಪೂರ್ಣವಾಗಿ ಫ್ಲೈಓವರ್ ಬಂದ್ ಆಗುತ್ತೆ. ಯಾವುದೇ ರೀತಿಯಾದಂತಹ ವಾಹನಗಳು, ಲಘು ವಾಹನ ಇರ್ಬೋದು, ಹೆವಿ ವೆಹಿಕಲ್ಸ್ ಇರ್ಬೋದು, ಯಾವುದೂ ಕೂಡ ಓಡಾಟಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಸೇತುವೆ ಸಂಚಾರ ಬಂದ್ ಆಗಿರೋ ಕಾರಣ ಸದ್ಯ 2 ಕಡೆಯಿಂದ ಸಂಚರಿಸಬೇಕಾಗಿರೋ ವಾಹನ ಸವಾರರು ಪರ್ಯಾಯ ಮಾರ್ಗವನ್ನ ಅನುಸರಿಸಬೇಕಾಗಿದೆ. ನೆಲಮಂಗಲ ಕಡೆಯಿಂದ ಬೆಂಗಳೂರು ನಗರಕ್ಕೆ ಫ್ಲೈಓವರ್ ರಸ್ತೆಯ ಮೂಲಕ ಸಾಗುವ ವಾಹನಗಳು ಕನ್ನಾಮೆಟಲ್ ಹತ್ತಿರ ಫ್ಲೈಓವರ್ ಪಕ್ಕದ NH4 ಮತ್ತು ಸರ್ವಿಸ್ ರಸ್ತೆಯ ಮೂಲಕ 8ನೇ ಮೈಲಿ, ದಾಸರಹಳ್ಳಿ, ಜಾಲಹಳ್ಳಿ ಕ್ರಾಸ್, ಪೀಣ್ಯ ಪೊಲೀಸ್ ಠಾಣೆ ಜಂಕ್ಷನ್, SRS ಜಂಕ್ಷನ್ ಮೂಲಕ ಗೊರಗುಂಟೆಪಾಳ್ಯ ತಲುಪಬಹುದಾಗಿದೆ. ಇನ್ನು CMTI ಜಂಕ್ಷನ್ ನಿಂದ ನೆಲಮಂಗಲ ಕಡೆಗೆ ಫ್ಲೈಓವರ್ ರಸ್ತೆಯಲ್ಲಿ ಸಾಗುವ ವಾಹನಗಳು ಪಾರ್ಲೆಜಿ ಟೋಲ್ ತಲುಪೋದಕ್ಕೆ ಫ್ಲೈಓವರ್ ಪಕ್ಕದ NH4 ಮತ್ತು ಸರ್ವಿಸ್ ರಸ್ತೆಯಲ್ಲಿ SRS ಜಂಕ್ಷನ್, ಪೀಣ್ಯ ಪೊಲೀಸ್ ಠಾಣೆ ಜಂಕ್ಷನ್, ಜಾಲಹಳ್ಳಿ ಕ್ರಾಸ್, ದಾಸರಹಳ್ಳಿ 8ನೇ ಮೈಲಿ ಮುಖಾಂತರ ಸಂಚಾರ ಮಾಡೋದಕ್ಕೆ ಅನುವು ಮಾಡಿಕೊಡಲಾಗಿದೆ. ಅದೇನೇ ಇರಲಿ, ಪದೇ ಪದೇ ಸಮಸ್ಯೆ ಕಾಣಿಸ್ಕೊಳ್ತಾ ಇರೋ ಪೀಣ್ಯ ಫ್ಲೈಓವರ್ನಲ್ಲಿ ಇನ್ನು ಮುಂದಾದ್ರೂ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.